ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 46ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆಮೆನ್. ಹೌದು ಪ್ರಿಯ ಸಹೋದರರೇ, ದೇವರು ನಿಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಭಯಪಡಬೇಡಿರಿ, ಏಕೆಂದರೆ ಆತನು ನಿನ್ನ ಇಕ್ಕಟ್ಟಿನ ದಿನವನ್ನು ನೋಡಿ ನಾನು ನಿನಗೆ ವಿಶೇಷ ಸಹಾಯವನ್ನು ಮಾಡುತ್ತೇನೆ, ನಿಮಗೆ ಆಶ್ರಯ ದುರ್ಗವಾಗಿದ್ದೇನೆ, ನೀವು ಯಾವುದಕ್ಕೂ ಅಂಜಬೇಡಿರಿ ಎಂದು ಈ ದಿನವೂ ಖಂಡಿತವಾಗಿ ವಾಗ್ದಾನ ಮಾಡಿದ್ದಾನೆ. ಪ್ರಿಯ ಸಹೋದರನೇ, ದಾವೀದನು ಗತ್ ಎಂಬ ಊರಲ್ಲಿ ಫಿಲಿಷ್ಟರ ಕೈವಶವಾದಾಗ ಅಬೀದನು ದೇವರ ಮೇಲೆ ಎಷ್ಟೋ ನಂಬಿಕೆಯನ್ನು ಇಟ್ಟು ಕೀರ್ತನೆ 56:3 ಹೀಗನ್ನುತ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ಹೌದು ಪ್ರಿಯ ಸಹೋದರರೇ, ನೀವು ಸಹ ಧೈರ್ಯಗೆಡದೆ ನಿರ್ಭಯದಿಂದಿರ್ರಿ. ದೇವರನ್ನೇ ಆಧಾರ ಮಾಡಿಕೊಂಡು ಭಯಪಡದೆ ಧೈರ್ಯದಿಂದ ಮುಂದಕ್ಕೆ ನಡೆಯಿರಿ. ದೇವರೇ ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೆನ್. ಇನ್ಯಾರನ್ನು ಬಯಸಲಿ ದೇವಾ.